ಯೂಟ್ಯೂಬ್ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಟಾಡಾ, ವೆಲ್ಕಮ್ ಬ್ಯಾಕ್ ಟು ಮೋನಾ ಗೌಡ ಯೂಟ್ಯೂಬ್ ಚಾನೆಲ್. ಇವತ್ತು ಚಿಲ್ಡ್ರನ್ಸ್ ಡೇ. ಮೋನಾ, ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಥ್ಯಾಂಕ್ ಯು. ರಕ್ಷಾ, ಥ್ಯಾಂಕ್ ಯು. ನೀವು ನಮ್ಮ ಜೊತೆ ಇರೋದಕ್ಕೆ ಬರ್ಬೇಕಾದ್ರೆ ನಿಮಗೂ ಚಿಲ್ಡ್ರನ್ಸ್ ಡೇ. ಓಕೆ. ಮಾನ್ಯ, ನಮ್ಮ ಆಂಟಿನ ಅರ್ಧ ವಿಡಿಯೋ ಹಾಳು ಮಾಡಿಬಿಡುತ್ತೆ. ಆಫ್ಟರ್ ಎ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ. ಎಷ್ಟೇ ಬೇಗ ಹೋಗ್ಬೇಕಂತ ಅನ್ಕೊಂಡ್ರು ಇವರಿಬ್ರಿಂದ ಲೇಟ್ ಆಗ್ತಿದೆ. ನನ್ನಿಂದ ಅಲ್ಲ, ರಕ್ಷೆ ಆಗ್ತಾನಿಂದ. ರಕ್ಷಿಯಿಂದ ಅಲ್ಲ, ನಿನ್ನಿಂದ. ಹೌದು. ಸೊ ಇವತ್ತು ಚಿಲ್ಡ್ರನ್ಸ್ ಡೇ. ಮನ್ಯ, ನಿಂಗೆ ಚಿಲ್ಡ್ರನ್ಸ್ ಡೇಗೆ ಏನು ಬೇಕು? ಬಕೆಟ್ ಬಿರಿಯಾನಿ. ಐಫೋನ್. ಆಂಟಿ, ನೀವು ನಂಗೆ ಕೊಡಿಸ್ಬೇಕು. ನಮ್ಮ ಆಂಟಿ ಅವರು, ನಮ್ಮ ಆಂಟಿ ಅಮ್ಮ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಬರುತ್ತೀರಕ್ಕ. ಇವ್ರ ಮನೆಗೆ ಬಂದಿದ್ದೀನಿ. ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಂಡೋಗೋಣ ಅಂತ. ಇವಾಗ ನಮ್ಮ ಮನೆಗೆ ಹೋಗ್ಬಿಟ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು. ರಕ್ಷಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಆಂಟಿ ಇನ್ನೂ ನನಗೆ ಇಯರಿಂಗ್ಸ್ ಕೊಟ್ಟಿಲ್ಲ, ಅಲ್ಲಿ ನಿಂತಿದ್ದಾರೆ. ನಮ್ಮ ಆಂಟಿ ಇಯರಿಂಗ್ಸ್ ಹುಡ್ಕೋಕೆ ಹಾಫ್ ಆನ್ ಅವರ್. ನಮ್ಮ ಆಂಟಿ ಇಯರಿಂಗ್ಸ್ ಹುಡ್ಕೋಷ್ಟರಲ್ಲಿ ನಂಗೆ ಟ್ರೈನೇ ಮಿಸ್ ಆಗಿರುತ್ತೆ ಅನಿಸುತ್ತೆ. ಅವಾಗಿಂದ ಹುಡುಕ್ತಾನೆ ಇದ್ದಾರೆ, ಸಿಗ್ತಿಲ್ಲ. ಇವಾಗ ರಕ್ಷಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ರಕ್ಷಿ ಬಂದ ತಕ್ಷಣ ಹೊರಡ್ತೀವಿ. ಓಕೆ? ಇಲ್ಲ, ನಾಟ್ ಓಕೆ. ಇನ್ನೇನಾದ್ರೂ ಹೇಳೋದಿದ್ಯಾ ಮಾನ್ಯ? ಹೇಳೋದಿಲ್ಲ. ತುಂಬಾ ದಿನ ಆದ್ಮೇಲೆ ನನ್ನ ಮೀಟ್ ಮಾಡಿದ್ಯಾ, ಏನು ಅನ್ಸಲ್ವಾ ನಿಂಗೆ? ತುಂಬಾ ಇದೆ ಹೇಳಕ್ಕೆ. ಹೇಳು. ನಮ್ಮ ಮಂತ್ರಾಲಯಕ್ಕೆ ನಾನು ಬಿಟ್ಬಿಟ್ಟು ಕರ್ಕೊಂಡಲ್ಲ, ಬಿಟ್ಬಿಟ್ಟು ಹೋಗ್ತಿದ್ದಾರೆ. ನಿನ್ನನ್ನು ಬಿಟ್ಬಿಟ್ಟು ಕರ್ಕೊಂಡು ಹೋಗ್ತಿದ್ದೀನಾ? ಬಿಟ್ಬಿಟ್ಟು ಬಾಟಲ್ ತಗೊಂಡೈತೆ. ಏನಾದ್ರು ಸ್ಪೆಷಲ್ ನಾವು ಕೊಡಿಸ್ಬೇಕಾ ಅಥವಾ ನೀನ್ ನಮ್ಗೆ ಕೊಡಿಸ್ಬೇಕಾ? ನಮ್ಮ ಆಂಟಿ ಬೈದ್ಬಿಟ್ಟು ಕೊಡ್ತಾ ಇರೋದು. ಸೊ ರಕ್ಷಾ, ನಿಂಗೇನ್ ಬೇಕು? ಇಂಥ ಒಳ್ಳೆ ತಂಗಿ ಇವಳೇನಾದ್ರು ಕೇಳಿದ್ರೆ ಅದು ಇವಳ್ದು ಹೈ ಬಜೆಟ್, ಅವಳದು ಲೋ ಬಜೆಟ್. ಅವಳದೆಲ್ಲ 100-200 ಅಲ್ಲೇ ಮುಗ್ದೋಗ್ಬಿಡುತ್ತೆ. ಅಕ್ಕವ್ರೇನಾದ್ರು ಕೇಳಿದ್ರೆ ಅದು 3000-4000 ವರ್ಗೂ ಹೋಗುತ್ತೆ ಅಷ್ಟೇ. ಮಾತಾಡಿ ಇವಾಗ. ಏನ್ ಮಾತಾಡೋಣ? ನೀವಿರೋದು ಯಾಕೆ? ನಿಮ್ಗೆ ಟೈಮ್ ಆಗುತ್ತೆ. ಯಾರ್ಯಾರು ಮಕ್ಕಳು ವಿಡಿಯೋ ನೋಡ್ತೀರಾ ಅವ್ರಿಗೆ ಹ್ಯಾಪಿ ಚಿಲ್ಡ್ರನ್ಸ್ ಡೇ. ಮಕ್ಕಳ ದಿನಾಚರಣೆ ಶುಭಾಶಯಗಳು. ಧನ್ಯವಾದಗಳು. ಹ್ಯಾಪಿ ಜರ್ನಿ. ಹ್ಯಾಪಿ ಜರ್ನಿ. ಮಿಸ್ ಮಾಡ್ತಿದ್ದೀರಾ ನೀವು ಬರ್ತಿಲ್ಲ ಅಂತ? ಒಳಗಡೆನೆ ಮಿಸ್ ಮಾಡ್ಕೊತಾ ಇದ್ದಾಳೆ. ಹ್ಯಾಪಿ ಜರ್ನಿ. ಸೇಮ್ ಹೋಗೋಗಿ ಲಾಭ ಹೋಗ್ಬಾ. ಸರಿ, ಕ್ಷೇಮವಾಗಿ ಹೋಗಿ ಲಾಭ ಹೋಗ್ಬಾ. ಸರಿ, ಅಷ್ಟೇ ಹೇಳೋದು ಆಂಟಿ. ಹುಷಾರಾಗಿ ಬನ್ರಿ. ಬಾಯ್ ಮಾನ್ಯ. ಬಾಯ್. ಬಾಯ್ ರಕ್ಷಾ. ಬಾಯ್. ಅಲ್ಲೇ ಇದೆಯಾ? ಬಾಯ್ ಮಾನ್ಯ. ಬಾಯ್ ಬಾಯ್. ಹೋಗೋ ಟೈಮ್ ಅಷ್ಟರಲ್ಲಿ ನನಗೆ ಬೇಜಾರಾಗ್ತಾ ಇತ್ತು, ಇವರಿಬ್ರು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಬಟ್ ಓಕೆ, ಅವರಿಗೆ ಸ್ಕೂಲ್ ಕಾಲೇಜ್ ಇದ್ದಿದ್ದರಿಂದ ಇಟ್ಸ್ ಫೈನ್, ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀನಿ ಅಂತ ನಾನೇ ಹೊರಡ್ತಾ ಇದ್ದೀನಿ. ಆಂಟಿ ಮನೆಯಿಂದ ನಮ್ಮ ಮನೆಗೆ ಹೋಗ್ಬೇಕಾದ್ರೆ ರಕ್ಷಿ ಬರೋ ಬಸ್ಸಲ್ಲೇ ಹತ್ಕೊಳ್ಳೋಣ ಅಂತ 5 ಮಿನಿಟ್ಸ್ ಬೇಗನೆ ಬಸ್ ಸ್ಟಾಪಲ್ಲಿ ಹೋಗಿ ವೆಯ್ಟ್ ಮಾಡ್ತಿದ್ದೆ. ವ್ಯತ್ಯಾಸ ಏನಂದ್ರೆ ಆ ಬಸ್ ಸ್ಟಾಪೇ ಮಾಡಿಲ್ಲ ಅಲ್ಲಿ. ಅದಾದ್ಮೇಲೆ ನಾನು ಬೇರೆ ಬಸ್, ಅವಳು ಬೇರೆ ಬಸ್ ಹತ್ಕೊಂಡು ಹೋದ್ವಿ. ಹೆಂಗೋ ಮನೆಗೆ ರೀಚ್ ಆಗಿ ಲಗೇಜ್ ಎಲ್ಲ ವಿತಿನ್ 5 ಮಿನಿಟ್ಸ್ ಅಲ್ಲಿ ಪ್ಯಾಕ್ ಮಾಡ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಆಟೋ ಬುಕ್ ಮಾಡಿದ್ರೆ ಅದು ಕರೆಕ್ಟಾಗಿ ನಮ್ಮನ್ನ 20-25 ಮಿನಿಟ್ಸ್ ಅಲ್ಲಿ ಕರ್ಕೊಂಡು ಹೋಗ್ಬೇಕಾಗಿತ್ತು. ಬಟ್ ಇಟ್ ಟುಕ್ 1 hour ಟು ರೀಚ್ ಮೆಟ್ರೋ ಸ್ಟೇಷನ್. ಜಸ್ಟ್ ಇಮ್ಯಾಜಿನ್ ಎಷ್ಟು ಟ್ರಾಫಿಕ್ ಇತ್ತು ಅಂತ. ಬ್ಯಾಂಗ್ಳೂರ್ ಬಂದಾಗಿಂದ ನೋಡ್ದೇ ಇರೋ ಟ್ರಾಫಿಕ್ ನ ಅವತ್ತು ನೋಡಿದೆ. ಆ್ಯಂಡ್ ಏನಾದರೂ ಬೇಗ ಹೋಗ್ಬೇಕು ಅಂದಾಗಲೇ ಆ ಟ್ರಾಫಿಕ್ ಇರಬೇಕಿತ್ತ ಅಂತಾನು ಬೈಕೊಂಡಿದ್ದುಂಟು. ಇವಾಗ ನೋಡ್ತಾ ಇದ್ದೀರಲ್ಲ, ಇಲ್ಲೇ ಸಮಸ್ಯೆ ಆಗಿದ್ದು. ಆ ಬ್ಯಾರಿಕೇಡ್ ಕ್ಲೋಸ್ ಮಾಡಿದ್ರು, ಅದನ್ನ ತೆಗೆದು ಅಲ್ಲಿ ಕಾರೆಲ್ಲ ಮೂವ್ ಮಾಡ್ತಾ ಇದ್ರು, ಅದರಿಂದನೇ ಟ್ರಾಫಿಕ್ ಆಗಿದ್ದು. ಆ್ಯಂಡ್ ಅವರು ರಾಂಗ್ ರೂಟಲ್ಲಿ ಬರೋದಲ್ಲದೆ ಅವರೇ ಜಗಳ ಮಾಡ್ತಾ ಇದ್ರು. ನಾವು ಇಲ್ಲಿಂದಾನೇ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ, ಇಫ್ ನಾವೇನಾದ್ರೂ ಟ್ರೈನ್ ಮಿಸ್ ಮಾಡ್ಕೊಂಡ್ರೆ ಏನ್ ಮಾಡೋದು ಅಂತ. ಇಷ್ಟೊಂದು ಟ್ರಾಫಿಕ್ ಅಲ್ಲಿ ಟೆನ್ಷನ್ ಮಾಡ್ಕೊಂಡು ಕೂತ್ರೆ ಏನು ಯೂಸ್ ಆಗಲ್ಲ. ಸೊ ದಟ್ ಬ್ಯಾಕಪ್ ಪ್ಲಾನ್ ಮಾಡ್ತಾ ಇದ್ವಿ ಅಷ್ಟೇ. ಅಂಡ್ ಈ ತರ ಬ್ಯಾಕಪ್ ಪ್ಲಾನ್ ಫ್ಯಾಮಿಲಿ ಅವ್ರ ಜೊತೆ ಬಂದ್ರೆ ವರ್ಕ್ ಆಗಲ್ಲ. ಸೊ ಬಿ ಕೇರ್ಫುಲ್ ಅಂಡ್ ಬಿ ಆನ್ ಟೈಮ್.
ನಮ್ಮ ಟ್ರೈನ್ ಇದ್ದಿದ್ದು 9:15ಗೆ ಬೀದರ್ ಸ್ಪೆಷಲ್ ಎಕ್ಸ್ಪ್ರೆಸ್ SMVT ಇಂದ. ಫೈನಲಿ 8:25ಗೆ ನಾವು ಮೆಟ್ರೋ ಸ್ಟೇಷನ್ ರೀಚ್ ಆದ್ವಿ. ಇನ್ನೊಂದು ಮೇಜರ್ ಜೋಕ್ ನಿಮ್ಗೆ ಹೋಗ್ತಾ ಗೊತ್ತಾಗುತ್ತೆ ಏನಂತ. ಅಂಡ್ ಮೈಸೂರು ರೋಡ್ ಮೆಟ್ರೋ ಸ್ಟೇಷನ್ ಇಂದ ನಾವು ಬೈಯಪ್ಪನಹಳ್ಳಿಗೆ ಹೋಗ್ತಾ ಇದೀವಿ. ಬೈಯಪ್ಪನಹಳ್ಳಿಗೆ ರೀಚ್ ಆಗೋ ಟೈಮ್ 9:08 ಅಂತ ತೋರಿಸ್ತಾ ಇತ್ತು. ನಮ್ಮ ಟ್ರೈನ್ ಇರೋದು 9:15ಗೆ. ಜಸ್ಟ್ ಇಮ್ಯಾಜಿನ್. ಎಲ್ಲೋ ಒಂದ್ ಕಡೆ ನಮ್ಗೆ ಅನ್ಸ್ತಾ ಇತ್ತು ನಾವು ಮೇ ಬಿ ಟ್ರೈನ್ ನ ಮಿಸ್ ಮಾಡ್ಕೋತೀವಿ ಅಂತ. ಅಂಡ್ ನಾನೊಂದು ಗುಡ್ ಜೋಕ್ ಹೇಳ್ತೀನಿ ಅನ್ನಲ್ಲ, ಅದು ಏನಂತಂದ್ರೆ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ SMVT ರೈಲ್ವೆ ಸ್ಟೇಷನ್ ಅಂತ ಅನ್ಕೊಂಡಿದ್ವಿ. ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದು 9:08ಗೆ. ಅಲ್ಲಿಂದ ಓಡ್ತಾ ಇದೀವಿ. ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ ಇಟ್ಸೆಲ್ಫ್ ಇಸ್ SMVT ರೈಲ್ವೆ ಸ್ಟೇಷನ್ ಅನ್ಕೊಂಡು ಪ್ಲಾಟ್ಫಾರ್ಮ್ ಎಲ್ಲ ಹುಡುಕ್ತಾ ಇದೀವಿ. ಫೈನಲಿ ಏನೇನಾಯ್ತು ಅಂತ ಹೇಳ್ತೀನಿ. ಅಂಡ್ ನಮ್ಗಂತೂ ನಮ್ಮ ಅದೃಷ್ಟಕ್ಕೆ ಟ್ರೈನ್ ಅಂತೂ ಸಿಕ್ತು. ಫೈನಲಿ ನಾವು ಟ್ರೈನ್ ಹತ್ತಿದೀವಿ. ಟ್ರೈನ್ ನಮಗೋಸ್ಕರನೇ ಅಂತಾನೆ ಡಿಲೇ ಆಯಿತು. SMVT ರೈಲ್ವೆ ಸ್ಟೇಷನ್ ಅಂತ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋಗಿದ್ವಿ. ನೆಕ್ಸ್ಟ್ ಅಲ್ಲಿಂದ ಅದು SMVT ರೈಲ್ವೆ ಸ್ಟೇಷನ್ ಅಲ್ಲ ಅಂತ ಗೊತ್ತಾಗ್ಬಿಟ್ಟು SMVT ರೈಲ್ವೆ ಸ್ಟೇಷನ್ಗೆ ಆಟೋ ಮಾಡಿಕೊಂಡು ಬೇಗ ಫಾಸ್ಟಾಗಿ ಬಂದ್ವಿ. ಅದಾದಮೇಲೆ ಟ್ರೈನ್ ಹೊರಟೋಗ್ಬಿಟ್ಟಿದೆ ಅಂತ ಅಂದ್ಕೊಂಡು ಟ್ರೈನ್ ಹತ್ತಿದ್ವಿ. ಲಿಟ್ರಲಿ ಯಾವ ಥರ ಟ್ರೈನ್ ಹತ್ತಿದ್ವಿ ಅಂದರೆ ಲೈಫಲ್ಲಿ ಈ ಥರ ಎಕ್ಸ್ಪೀರಿಯನ್ಸ್ ಮತ್ತೆ ಮಾಡಲ್ಲ ಅನಿಸುತ್ತೆ. ಆ ಥರ ಓಡ್ಕೊಂಡು ಬಂದು ಟ್ರೈನ್ ಹತ್ತಿದ್ವಿ. ಸದ್ಯಕ್ಕೆ ನಮಗೋಸ್ಕರನೇ ಅಂತ ಟ್ರೈನ್ ಡಿಲೇ ಆಗಿತ್ತು. ಥ್ಯಾಂಕ್ ಗಾಡ್ ಇವಾಗ ಟ್ರೈನ್ ಹತ್ತಿದ್ದೀವಿ. ಟ್ರೈನ್ ಸಿಕ್ತು ಅಷ್ಟೇ. ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ನಿಮ್ಗೆ ಹೇಳಿದ್ರು ನಿಮಗೆ ಅದಷ್ಟು ರೀಚ್ ಆಗಲ್ಲ ಅನ್ಸುತ್ತಾ. ವಿಡಿಯೋ ಮಾಡೋಕ್ಕೆ ನಮ್ಗೆ ಟೈಮು ಇರಲಿಲ್ಲ ಅಂದರೆ ಆ ಹರಿಬರಿಯಲ್ಲಿ. ಬಟ್ ಎಕ್ಸ್ಪೀರಿಯನ್ಸ್ ಅಂದರೆ ಒಂದು ಮೂವಿ ಕ್ಲಿಪ್ ಇದ್ದಂಗೆ ಇತ್ತು ಅಷ್ಟೇ. ಚೆನ್ನಾಗಿತ್ತು ಅನ್ನೋದಕ್ಕಿಂತ ಭಯದಲ್ಲಿ ಎಲ್ಲಿ ಮಿಸ್ ಮಾಡ್ಕೊತೀವೋ ಟ್ರೈನ್ನ ಅಂತ ಅಷ್ಟು ಸ್ಪೀಡಲ್ಲಿ ಓಡಿ ಬಂದಿವಿ. ಹಿಂಗೆ ರೀಚ್ ಆಗಿದ್ದೀವಿ. ಲಿಟ್ರಲಿ ನಾವು ಹಿಂಗೆ ಓಡೋಗಿದ್ದು ಟ್ರೈನ್ ಕ್ಯಾಚ್ ಮಾಡೋಕ್ಕೆ. ಅದ್ರ ಜೊತೆಗೆ ಬ್ಯಾಕಪ್ ಪ್ಲಾನ್ ಮಾಡಿ ಯಾವ ಥರ ಓಡ್ ಬಂದಿದ್ದೀವಿ ನೋಡಿ. ನನ್ನ ನೆಕ್ ಬ್ಯಾಂಡ್ ಕೂಡ ಹಾಳಾಗ್ಬಿಟ್ಟಿತ್ತು. ನಾವು ಊಟ ತೊಗೊಂಡು ಬಂದಿರಲಿಲ್ಲ, ವಾಟರ್ ತೊಗೊಂಡು ಬಂದಿರಲಿಲ್ಲ, ಬಟ್ ಈ ಸ್ನ್ಯಾಕ್ಸ್ ಮಾತ್ರ ತೊಗೊಂಡು ಬಂದಿದ್ವಿ. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸುವಾಗ್ತಿತ್ತು. ಈ ಸ್ನ್ಯಾಕ್ಸ್ ಹೆಲ್ಪ್ ಮಾಡ್ತು. ಅದಾದಮೇಲೆ 11:30ಗೆ ನಾವು ಊಟ ಮಾಡಿದ್ದು ಯಾವುದೋ ಒಂದು ರೈಲ್ವೆ ಸ್ಟೇಷನಲ್ಲಿ. ಅಲ್ಲಿ ತನಕ ನಮ್ಮ ಹತ್ರ ನೀರಿರಲಿಲ್ಲ. ಬೇರೆಯವ್ರನ್ನ ಕೇಳಕ್ ಆಗ್ತಾ ಇರಲಿಲ್ಲ. ಎಲ್ಲರೂ ಮಲ್ಕೊಬಿಟ್ಟಿದ್ರು. ಸೊ ದಟ್ ಅಲ್ಲಿ ಕಾಣಿಸ್ತಾರೋ ವಾಟರ್ ಬಾಟಲ್ ಮತ್ತೆ ಈ ಕಡೆ ಕಾಣಿಸ್ತಾರೋ ವಾಟರ್ ಬಾಟಲಲ್ಲಿ ನಾವು ಅವ್ರಿಗೆ ಕೇಳ್ದೆ ಎತ್ಕೊಂಡು ನೀರು ಕೊಟ್ಬಿಟ್ಟು ಮಲ್ಕೊಂಡ್ವಿ. ಅಂಡ್ ನಾವು ಈ ತರ ಕದ್ದು ನೀರು ಕೊಡ್ತಿದ್ದನ್ನ ಮೇಲ್ಗಡೆ ಮಲ್ಗಿದ್ದು ಒಂದು ಹುಡುಗ ಅಬ್ಸರ್ವ್ ಮಾಡ್ತಾ ಇದ್ದ. ಫೈನಲಿ 3ಗೆ ರೀಚ್ ಆಗ್ಬೇಕಾಗಿರೋ ಟ್ರೈನ್ 5:30ಗೆ ಮಂತ್ರಾಲಯ ರೀಚ್ ಆಯ್ತು. ರೈಲ್ವೆ ಸ್ಟೇಷನ್ ರೀಚ್ ಆಗಿದ ತಕ್ಷಣ ಅಲ್ಲಿ ತುಂಬಾ ಶೇರ್ ಆಟೋಸ್ ಇರುತ್ತೆ. ರೈಲ್ವೆ ಸ್ಟೇಷನ್ ಇಂದ ಮಂತ್ರಾಲಯಕ್ಕೆ ಹೋಗಕ್ಕೆ ಪರ್ ಹೆಡ್ 50 ರೂಪೀಸ್ ತಗೊಂತಾರೆ. ನಾವು ಒಂದು ಆಟೋ ಹತ್ತಿದ್ವಿ. ನಾವ್ ಹತ್ತಿದ ಆಟೋ ಬಿಟ್ಟು ಬೇರೆ ಎಲ್ಲ ಆಟೋ ಮೂವ್ ಆಗ್ತಾ ಇತ್ತು. ನಾವ್ ಹತ್ತಿದ ಆಟೋ ಮಾತ್ರ ಮೂವ್ ಆಗ್ತಾನೆ ಇರ್ಲಿಲ್ಲ. ಫೈನಲಿ ಹೆಂಗೋ ಮಾಡಿ ಮಂತ್ರಾಲಯ ರೀಚ್ ಆಗಿದಂತೂ ಆಯ್ತು. ನಾವು ರೂಮ್ ಬುಕ್ ಮಾಡಿರ್ಲಿಲ್ಲ. ಸೊ ದೇವಸ್ಥಾನದ ರೂಮ್ ಕೇಳೋಣ ಅಂತ ಅಲ್ಲಿಗೆ ಹೋದ್ವಿ. ಅಲ್ಲಿ ರೂಮ್ಸ್ ಎಲ್ಲ ಫಿಲ್ ಆಗಿತ್ತು. ಸೊ ದಟ್ ಪ್ರೈವೇಟ್ ರೂಮ್ ನ ಬುಕ್ ಮಾಡಿದ್ವಿ. ದೇವಸ್ಥಾನದ ಹತ್ರನೇ ರೂಮ್ ಬುಕ್ ಮಾಡಿದ್ವಿ. ಅಂಡ್ ಆ ರೂಮ್ ಇದೆ. ಇಬ್ಬರೇ ಇರೋದು ಅಲ್ಲೇ 3 ಬೇಡ. ಡ್ರೆಸ್ಸಿಂಗ್ ರೂಮ್ ತೋರಿಸಿ ಮಾಡಿಲ್ಲ ಅಂದರು. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವು ಮಂತ್ರಾಲಯದಲ್ಲಿದ್ದೀವಿ. ಮಂತ್ರಾಲಯದಲ್ಲಿ ರೂಮ್ ಬುಕ್ ಮಾಡೋವರೆಗೂ ನಮ್ದಂತೂ ಅಡ್ವೆಂಚರ್ ಆಕ್ಟಿವಿಟಿ ಥರನೇ ಆಗಿಬಿಟ್ಟಿತ್ತು. ನಮಗೆ ಟ್ರೈನ್ ಸಿಕ್ಕಿದ್ದೆ ಒಂದು ಮಿರಾಕಲ್. ಬಿಕಾಸ್ ನಾವು ಇಲ್ಲಿವರೆಗೂ ಬ್ಯಾಂಗ್ಳೂರಲ್ಲಿ ನೋಡದೇ ಇರೋ ಟ್ರಾಫಿಕ್ನ ನಾವು ನೋಡಿದ್ವಿ. ಅಷ್ಟು ಟ್ರಾಫಿಕ್ ನಾವು ಬರ್ತಾ ಇರ್ಬೇಕಾದ್ರೇ ಇತ್ತು ಅನಿಸುತ್ತೆ. ಅಷ್ಟು ಟ್ರಾಫಿಕಲ್ಲಿ ಮೆಟ್ರೋ ಸ್ಟೇಷನ್ಗೆ ಬರೋದು ಅದು ಒಂದು ಅದ್ಭುತನೇ ಸರಿ. ಮೆಟ್ರೋ ಸ್ಟೇಷನಿಂದ ಬೈಯಪ್ಪನಹಳ್ಳಿಗೆ ಬಂದ್ವಿ. ಆ್ಯಂಡ್ ನಮ್ಮ ಟ್ರೈನ್ ಇದ್ದಿದ್ದು SMVT ರೈಲ್ವೆ ಸ್ಟೇಷನಿಂದ. ಆ SMVT ರೈಲ್ವೆ ಸ್ಟೇಷನ್ ಎಲ್ಲಿದೆ ಏನು ಅಂತಲೇ ನಮಗೆ ಗೊತ್ತಿರಲಿಲ್ಲ. ಸೊ ದಟ್ ನನ್ನ ತಮ್ಮ ಗೈಡ್ ಮಾಡಿದ್ದು ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ನೇ SMVT ರೈಲ್ವೆ ಸ್ಟೇಷನ್ ಅಂತ. ನಾವು ಎಂಥ ಇವರು ಅಂತಂದರೆ ನಾವು ಜಸ್ಟ್ ಗೂಗಲ್ಲೂ ಮಾಡಿಲ್ಲ. ಓಕೆ ಫೈನ್ ಅಂತ ಹೇಳಿ ಬೈಯಪ್ಪನಹಳ್ಳಿ ರೈಲ್ವೆ ಸ್ಟೇಷನ್ಗೆ ಹೋಗಿ ಪ್ಲ್ಯಾಟ್ಫಾರ್ಮ್ 3 ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀವಿ. ಅಲ್ಲಿರೋದು 2 ಪ್ಲ್ಯಾಟ್ಫಾರ್ಮ್. ಯಾರನ್ನಾದರೂ ಕೇಳಿದ್ರೆ ಅವ್ರಿಗೆ ಗೊತ್ತಿಲ್ಲ. ಆ್ಯಂಡ್ ದೆನ್ ಇದು SMVT ರೈಲ್ವೆ ಸ್ಟೇಷನ್ ಅಂತ ಕೇಳಿದಕ್ಕೆ ಇದೆಲ್ಲ SMVT ರೈಲ್ವೆ ಸ್ಟೇಷನ್ ಅಂತ ಹೇಳಿದ್ರು. ಆಲ್ರೆಡಿ 9:10 ಆಗೋಗ್ಬಿಟ್ಟಿದೆ. 9:08ಗೆ ಮೆಟ್ರೋ ಇಳಿದ್ವಿ. ಅಲ್ಲಿಂದ 2 ಮಿನಿಟ್ಸ್ ವೇಸ್ಟ್ ಮಾಡಿದ್ವಿ. ಓಡ್ತಾನೆ ಇದ್ದೀವಿ. 2 ಮಿನಿಟ್ಸ್ ಆಯಿತು. 2 ಮಿನಿಟ್ಸ್ ಆದಮೇಲೆ SMVT ರೈಲ್ವೆ ಸ್ಟೇಷನ್ ಅದಲ್ಲ ಅಂತ ಗೊತ್ತಾಯಿತು. ಸೊ ದೆನ್ ಮತ್ತೆ ಎಕ್ಸಿಟ್ ತೊಗೊಂಡು ಓಡೋದ್ವಿ ಆಟೋ ಬುಕ್ ಮಾಡೋಣ ಅಂತ ಹೇಳಿ. ನಾವು ಹರಿಯಲ್ಲಿದ್ದಕ್ಕೆ
ಬಾಯಿಗೆ ಬಂದಿದ್ದ ರೇಟ್ ಹೇಳ್ತಿದ್ದಾರೆ. ಸೊ ಫೈನಲಿ 200 ರುಪೀಸ್, 5 ಮಿನಿಟ್ಸ್ ಅಷ್ಟೇ ಜರ್ನಿ, 200 ರುಪೀಸ್ ಕೊಟ್ಬಿಟ್ಟು ಅಲ್ಲಿಂದ ಬಂದ್ವಿ. ಆಲ್ರೆಡಿ 9:15 ಆಗಿದೆ, ಟ್ರೈನ್ ಹೊರಟೋಗಿದೆ ಅಂತ ಅಂದ್ಕೊಂಡ್ವಿ. ಓಕೆ, ಫೈನಲಿ ಟ್ರೈ ಮಾಡೋಣ ಅಂತ ಅಲ್ಲಿಂದ ಅಲ್ಲಿಗೆ ಬೇಗ ಹೋಗಿ ಅಂತ ಹೇಳಿ ಹೋದ್ವಿ. ಅಗೇನ್ ಟ್ರಾಫಿಕ್. ಓಕೆ ಫೈನ್, 5 ಮಿನಿಟ್ಸ್ ನಾವು ಹೋಗ್ತಿದ್ದಂಗೆ ಒಂದು ಟ್ರೈನ್ ಪಾಸ್ ಆಯಿತು. ನಾವು ಅಂದ್ಕೊಂಡ್ವಿ ಅದು ನಮ್ಮದೇ ಟ್ರೈನ್ ಪಾಸ್ ಆಗ್ತಾ ಇರೋದು ಅಂತ. ಓಕೆ, ಲೆಟ್ಸ್ ಟ್ರೈ ಅಂತ ಹೇಳಿ ಮತ್ತೆ ಆಟೋ ಬ್ಯಾಕ್ ಗೇಟಲ್ಲಿ ನಿಲ್ಸಿದ್ರು ಸದ್ಯಕ್ಕೆ. ಅಲ್ಲಿಂದ ಓಡೋದ್ವಿ. ಪ್ಲ್ಯಾಟ್ಫಾರ್ಮ್ 5ಗೆ ರೀಚ್ ಆದ್ವಿ. ಪ್ಲ್ಯಾಟ್ಫಾರ್ಮ್ 5ಅಲ್ಲಿ ಹೇಳಿದ್ರು ಅವರು ಇದು ಪ್ಲ್ಯಾಟ್ಫಾರ್ಮ್ 5, ಪ್ಲ್ಯಾಟ್ಫಾರ್ಮ್ 6 ಆ ಕಡೆ, ಆ್ಯಂಡ್ ಆ ಟ್ರೈನ್ ಹೊರಟೋಗ್ಬಿಟ್ಟಿದೆ ಅಂತ. ಓ ಗಾಡ್, ಏನು ಮಾಡೋದಂತ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ಪ್ಲ್ಯಾಟ್ಫಾರ್ಮ್ 5ಇಂದ ಪ್ಲ್ಯಾಟ್ಫಾರ್ಮ್ 6ಗೆ ಹೋಗೋಕ್ಕೆ ದಾರಿ ಇರಲಿಲ್ಲ. ರೈಲ್ವೆ ಟ್ರ್ಯಾಕ್ ಮೇಲೆ ಓಡ್ಕೊಂಡು ಹೋದ್ವಿ. ಅಲ್ಲಿ ಸ್ಟಾರ್ಟಿಂಗಲ್ಲಿ ಯಾರೋ ಕೂತಿದ್ರು, ಅವ್ರನ್ನ ಕೇಳಿದ್ವಿ. ಅವರು ಹೇಳಿದ್ರು ಇದು ಮುಂಬೈಗೆ ಹೋಗೋ ಟ್ರೈನು, ಮಂತ್ರಾಲಯ ಟ್ರೈನ್ ಹೊರಟೋಗ್ಬಿಟ್ಟಿದೆ. ಹಾಗೆ ಓಡಿದ್ವಿ. ಅಟ್ ಲಾಸ್ಟ್ ಅವ್ರನ್ನೇ ಕೇಳಿದ್ವಿ, ಇದು ಬೀದರ್ ಎಕ್ಸ್ಪ್ರೆಸ್ ಟ್ರೈನ್ ಅಂತ ಹೇಳಿ. ಹೌದು ಅಂತ ಹೇಳಿದ್ರು. ಆ್ಯಂಡ್ ದೆನ್ ಮಂತ್ರಾಲಯಕ್ಕೆ ಹೋಗುತ್ತಾ ಅಂತ ಕೇಳಿದ್ವಿ. ಹೌದು ಅಂತ ಹೇಳಿದ್ರು. ಓ ಮೈ ಗಾಡ್, ಎಷ್ಟು ಖುಷಿ ಆಯಿತು ಅಂತಂದರೆ ಫೈನಲಿ ಓಡಿದ್ವಿ. ನಮ್ಮದು ಸ್ಲೀಪರಲ್ಲಿ ಇದ್ದಿದ್ದು. ಸೊ ಅಲ್ಲಿ ತನಕ ಓಡ್ಕೊಂಡು ಟ್ರೈನ್ ಮೂವ್ ಆಗೋಯ್ತು. ಹತ್ತಿದ್ವಿ, ಯಾವುದೋ ಒಂದು ಹತ್ತೋಣ ಅಂತ ಹೇಳಿ 10 ಮಿನಿಟ್ಸ್ ಸುಧಾರಿಸ್ಕೊಂಡಿದ್ದೀವಿ. ಯಾಕಂದರೆ ಅಷ್ಟು ಬರೀ ಓಡೋದೇ ಆಗೋಗಿತ್ತು. ಆ್ಯಂಡ್ ಥ್ಯಾಂಕ್ ಗಾಡ್ ನಮಗೆ ಟ್ರೈನೇ ಡಿಲೇ ಆಯಿತು. 9:15 ಇದ್ದಿದ್ದು 9:30 ಹೊರಟು. ಹಾಗಾಗಿ ನಮಗೆ ಆ ಟ್ರೈನ್ ಸಿಕ್ತು. ಇಲ್ಲ ಅಂತಂದಿದ್ರೆ ನಾವು ಬಸ್ಸಲ್ಲಿ ಬರಬೇಕಿತ್ತು. ಆ್ಯಂಡ್ ಇದರಿಂದ ನಮ್ಗೇನು ಗೊತ್ತಾಯಿತು ಅಂತಂದರೆ, ಸತತ ಪ್ರಯತ್ನ ಇದ್ದಿದ್ದ ಕಡೆ ನಮಗೇನಾದರೂ ಸಿಗಬೇಕು ಅಂತ ಇದ್ದರೆ ಅದು ಖಂಡಿತ ಸಿಗುತ್ತೆ. ನಾವು 9:15ಗೆ ಟ್ರೈನ್ ಹೊರಟೋಗ್ಬಿಟ್ಟಿದೆ ಅಂತ ನಾವು ಸುಮ್ಮನೆ ನಮ್ಮ ಮೈಂಡ್ ಡೈವರ್ಟ್ ಮಾಡ್ಕೊಂಡಿದ್ದಾರೆ. ನಮ್ಗೆ ಆ ಟ್ರೈನ್ ಸಿಗ್ತಾ ಇರಲಿಲ್ಲ. ನಾವು ಪರವಾಗಿಲ್ಲ ಅಂತ ಟ್ರೈ ಮಾಡಿದ್ದಕ್ಕೆ ನಾವು ಮತ್ತೆ ಟ್ರೈನ್ ಸಿಕ್ತು. ಆ್ಯಂಡ್ ಅದು ರೀಚ್ ಆಗಬೇಕಾಗಿದ್ದು 3:15ಗೆ, ಬಟ್ ಅದು ರೀಚ್ ಆಗಿದ್ದು 5:30ಗೆ. ಡಿಲೇ ಆಯಿತು. ಆ ಡಿಲೇ ಬಗ್ಗೆ ನಾವು ಮಾತಾಡೋಕ್ಕೆ ಆಗಲ್ಲ, ಯಾಕಂದರೆ ಆ ಟ್ರೈನ್ ಡಿಲೇ ಆಗಿದ್ದಕ್ಕೆ ನಮಗೆ ಟ್ರೈನ್ ಸಿಕ್ಕಿತ್ತು. ಸದ್ಯಕ್ಕೆ ಟ್ರೈನ್ ಸಿಕ್ತು. ಟ್ರೈನ್ ಹತ್ತದ್ಮೇಲೆ ಇನ್ನೂ ಒಂದು ಕತೆ, ನಾವು ಊಟ ಮಾಡಿಲ್ಲ. ಮಧ್ಯಾಹ್ನ ಊಟ ತಿಂದಿಲ್ಲ. ನಾನು ಆಫೀಸ್ಗೆ ಹೋಗಿದ್ದೆ, ಅಲ್ಲಿ ವರ್ಕ್ ಮುಗಿಸ್ಬೇಕು ಅಂತ ಊಟ ಮಾಡಿರಲಿಲ್ಲ. ಆ್ಯಂಡ್ ರಕ್ಷಿ ಮನೇಲಿ ಕೆಲಸ ಇತ್ತು ಅಂತ ಊಟ ಮಾಡಿರಲಿಲ್ಲ. ಊಟ ಮಾಡದೇ ಇರೋದು ಸೇಮ್, ಬಟ್ ಫಾರ್ ಡಿಫ್ರೆಂಟ್ ಕಾಸ್. ಅದಾದಮೇಲೆ ಓಡ್ಕೊಂಡು ಬಂದಿರೋದ್ರಿಂದ ಅಲ್ಲೇನು ತೊಗೊಳಕ್ಕೂ ಆಗಿಲ್ಲ. ಸ್ವಲ್ಪ ನಾವು ಸ್ನ್ಯಾಕ್ಸ್ ತಂದಿದ್ದನ್ನ ತಿನ್ಕೊಂಡ್ವಿ, ಬಟ್ ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿವಾಗ್ತಿತ್ತು. ಬಟ್ ಯಾರೂ ಟ್ರೈನಲ್ಲಿ ಬಂದೇ ಇಲ್ಲ. ಅದೇನೋ ಬೀದರ್ ಸ್ಪೆಷಲ್ ಟ್ರೈನ್ ಅಂತ. ಅದು ಒಳಗಡೆ ವಾಟರ್ ಬಾಟಲ್ ಇರಲಿಲ್ಲ ನಮ್ಮ ಹತ್ರ. ವಾಟರ್ ಸಹ ಬೇಕಾಗಿತ್ತು. ಅಷ್ಟೊಂದೆಲ್ಲ ಬಂದಿದ್ವಿ ಬೈಯಪ್ಪನಹಳ್ಳಿಯಿಂದ SMVTವರೆಗೂ. ಸಿಕ್ಕಾಪಟ್ಟೆ ಸುಸ್ತಾಗಿತ್ತು, ಬಟ್ ನಮ್ಮ ಹತ್ರ ವಾಟರ್ ಇರಲಿಲ್ಲ. ಓಕೆ, ನೆಕ್ಸ್ಟ್ ರೈಲ್ ಬರ್ತಾರೆ ಅಂತ ವೆಯ್ಟ್ ಮಾಡಿದ್ವಿ. ಯಾರೂ ಬಂದಿಲ್ಲ. ಅದಾದಮೇಲೆ ಯಲಹಂಕದಲ್ಲಿ ಯಾರೋ ಹತ್ತಿದ್ರು, ಅವ್ರ ಹತ್ರ ಸ್ವಲ್ಪ ನೀರು ಇಸ್ಕೊಂಡಿದ್ವಿ ಆಲ್ರೆಡಿ. ಅದಾದಮೇಲೆ ಓಕೆ ನಾವು ತೊಗೊಳ್ಳೋಣ ಅಂತ ಹೇಳಿ ವೆಯ್ಟ್ ಮಾಡ್ತಾಯಿದ್ವಿ. ಪೆಣುಕುಲ್ ಏನೋ ಒಂದು ರೈಲ್ವೆ ಸ್ಟೇಷನ್ ಬರುತ್ತೆ. ಊಟ ಸಿಗಲ್ಲ ಅಂತ ಹೇಳಿ ಮಲ್ಕೊಬಿಟ್ಟಿದ್ವಿ. ಅದಾದಮೇಲೆ ಒಂದು ರೈಲ್ವೆ ಸ್ಟೇಷನಲ್ಲಿ ಯಾರೋ ಹೊರ್ಗಡೆ ಮಾರ್ತಾಯಿದ್ರು. ಅಲ್ಲಿ ಹೋಗಿ ಸಡನ್ನಾಗಿ ಊಟ ತೊಗೊಂಡ್ವಿ, ಬಟ್ ವಾಟರ್ ಬಾಟಲ್ ಇಲ್ಲ. ಸರಿ ಆಯಿತು, ಅಟ್ಲೀಸ್ಟ್ ಊಟ ಆದರೂ ತಿನ್ನೋಣ ಅಂತ ಹೇಳಿ ಊಟ ತಿಂದ್ವಿ. ಊಟ ತಿಂದಿದ್ಮೇಲೆ ವಾಟರ್ ಬಾಟಲ್ ಇಲ್ಲ. ಹಾಗೇ ನೀರು ಕುಡಿಬೇಕು ಅಂತ ತುಂಬ ಜಾಸ್ತಿ ಅನಿಸ್ತದೆ, ಬಟ್ ನೋ ವಾಟರ್. ಅದಾದಮೇಲೆ ಧರ್ಮವರಂ ಜಂಕ್ಷನಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಅಲ್ಲಿ ತನಕ ವೆಯ್ಟ್ ಮಾಡೋಷ್ಟು ಪೇಷನ್ಸ್ ಇರಲಿಲ್ಲ, ಯಾಕಂದರೆ ಟ್ರೈನ್ ಡಿಲೇ ಆಗ್ತಿದೆ. 12:30ಗೆ ಹೋಗಬೇಕಾಗಿತ್ತು ಧರ್ಮವರಂಗೆ, ಬಟ್ 12:30 ಆದರೂ ಇನ್ನೂ ಹೋಗೇ ಇಲ್ಲ. 11:30ಗೆ ನಾವು ಊಟ ಮಾಡಿದ್ದೀವಿ. 12:30 ಆದರೂ ನಮಗೆ ನೀರು ಸಿಕ್ಕಿಲ್ಲ. ಸೊ ಇನ್ನು ಧರ್ಮವರಂಗೆ ಹೋಗಿಲ್ಲ. ಅದು ಅಲ್ಲಿ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ನಾವೇನು ಮಾಡಿದ್ವಿ, ವಾಟರ್ ಆಲ್ರೆಡಿ ಈಸ್ಕೊಂಡಿದ್ವಲ್ಲ, ಅವ್ರ ಹತ್ರ ಇನ್ನೂ ಸ್ವಲ್ಪ ಆಯಿತು. ಅದೇ ಬಾಟಲ್ ಎತ್ಕೊಂಡು ಕೊಡ್ಕೊಂಡ್ವಿ. ಅದು ಸಾಕಾಗಲಿಲ್ಲ. ಇನ್ನೊಬ್ರ ಹತ್ರ ಕೇಳಿದೆ ವಾಟರ್ ಎತ್ಕೊಂಡು ಕುಡಿದ್ಬಿಟ್ಟು ಆರಾಮಾಗಿ ಮಲ್ಕೊಂಡ್ವಿ. 1:15ಗೆ ಮಲ್ಕೊಂಡ್ವಿ. ಬಟ್ 3 o'clockಗೆ ಅಲಾರಾಮ್ ಇತ್ತು. ಅಲಾರಾಮ್ ಹಾಕಿದೆ. ಅಲಾರಾಮಿಂದ ಎಚ್ಚರ ಆಯಿತು. ಬಟ್ ಸ್ಟಿಲ್ ಟ್ರೈನ್ ಡಿಲೇ ಆಗ್ತಿದೆ. 4ಗೆ ಹೋಗುತ್ತೆ ಅಂತ ತೋರಿಸ್ತಿದೆ. 4:30ಗೆ ರೀಚ್ ಆಗುತ್ತೆ ಅಂತ ತೋರಿಸ್ತಿದೆ. ಅಗೇನ್ 5. ಅದಾದಮೇಲೆ 5:30. ಸೊ 1 o'clock ಮಲ್ಕೊಂಡ್ವಿ. ಅಗೇನ್ 3 o'clockಯಿಂದ ಮತ್ತೆ ನಿದ್ದೆ ಇಲ್ಲ. ಚಳಿ ಅಂತೂ ಚಳಿಲಿ ಸಾಯ್ತಾ ಇದ್ದೀವಿ. ನಾವು ತಂದಿರೋ ಬೆಡ್ಶೀಟ್ ಏನೇನಕ್ಕೂ ಯೂಸ್ ಇಲ್ಲ ಅಂತ ಅನಿಸ್ತಾ ಇತ್ತು, ಅಷ್ಟು ಚಳಿ. 5:30ಇಂದ 6 o'clock ಇಲ್ಲಿ ಬಂದ್ವಿ. ಆ್ಯಂಡ್ ರೂಮ್ ಬುಕ್ ಮಾಡಿರಲಿಲ್ಲ. ದೇವಸ್ಥಾನದ ರೂಮ್ ಸಿಕ್ಕಿಲ್ಲ. ಯಾರಾದರೂ ಬರೋರಿದ್ರೆ ಆನ್ಲೈನಲ್ಲೇ ಬುಕ್ ಮಾಡ್ಕೊಳ್ಳಿ.
ಆಫ್ಲೈನ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಅದರಲ್ಲೂ ವೀಕೆಂಡಲ್ಲಂತೂ ಸಿಗಲ್ಲ. ಪ್ರೈವೇಟ್ ರೂಮ್ನ ಮಾಡಿದ್ವಿ. ಇವಾಗ ನಾವು ರೆಡಿಯಾಗಿ ದೇವ್ರ ದರ್ಶನಕ್ಕೆ ಹೋಗಬೇಕು. ನಿಮ್ಗೆ ಸಿಗಬೇಕು ಅಂತ ಇದ್ರೆ ಸಿಗುತ್ತೆ, ಟ್ರೈ ಮಾಡಬೇಕು. ಆ್ಯಂಡ್ ದೇವರ ಅನುಗ್ರಹನೂ ಇರಬೇಕು. ಇಷ್ಟ. ಥ್ಯಾಂಕ್ ಯು. ನಮ್ಮ ರೂಮ್ ಇರೋದು ದೇವಸ್ಥಾನಕ್ಕೆ ಹೋಗೋ ಎಂಟ್ರೆನ್ಸ್ ಆಪೋಸಿಟ್ ಅಲ್ಲೇ. ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ತುಂಗಭದ್ರಾ ನದಿ ಹತ್ರ ಹೋಗಿದ್ವಿ. ಬಿಕಾಸ್ ರಕ್ಷಿ ಫಾರ್ ದ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಬಂದಿರೋದು. ಸೊ ಅವಳು ಯಾವುದು ನೋಡಿರಲಿಲ್ಲ, ಹಾಗಾಗಿ ಅಲ್ಲಿ ಹೋಗಿದ್ವಿ. ಅಲ್ಲಿ ಬರೋ ಭಕ್ತಾದಿಗಳು ತುಂಗಭದ್ರಾ ನದಿಗೂ ಸಹ ಪೂಜೆ ಸಲ್ಲಿಸ್ತಾರೆ. ಅಲ್ಲಿ ನದಿನ ನೋಡ್ಕೊಂಡು ವಾಪಸ್ ಬಂದು ರೆಡಿ ಆಗಿ ರಾಯರ ದರ್ಶನಕ್ಕೆ ಹೊರಟ್ವಿ. ಟೈಮ್ 11:30 ಆಗಿದೆ. ನಾವು ಇವಾಗ ರೆಡಿ ಆಗಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಷ್ಟೇ. ಇವಾಗ ನಾವು ಹೇಗೆ ರೆಡಿ ಆಗಿದ್ದೀವಿ ಅಂತ ತೋರಿಸ್ತೀನಿ. ಸ್ಯಾರಿ ಉಡಿಸಿದ್ದು ಮಿಸ್ ರಕ್ಷಿತಾ ಅವರು. ರಕ್ಷಿತಾ ಅವ್ರು ಸ್ಯಾರಿ ಉಡಿಸಿದ್ದು ನಾನು ಅನ್ಕೋಬೇಡಿ, ಅವಳೇ. ಅಂದಗಾತಿ ಕಣ್ಣ ತುಂಬ ಚಲ್ಲಿ ಚಲ್ಲವೊಯ್ಯಾರ, ಸೂರ್ಯಕಾಂತಿ ಕೆನ್ನೆ ತುಂಬ ಬಣ್ಣ ಬಣ್ಣ ಚಿತ್ತಾರ ಮಾಡಿದ್ ನಾನು. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ದೇವಸ್ಥಾನದಲ್ಲಿ ಸಿಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಮೋನಗೌಡ ಯೂಟ್ಯೂಬ್ ಚಾನಲ್. ನಗುವಿನ ತುಂಬ ಹುಣ್ಣಿಮೆ ಸಿಂಧೂರ. ದೇವಸ್ಥಾನದಲ್ಲಿ ಅನ್ಕೊಂಡಿದ್ದಕ್ಕಿಂತ ಸ್ವಲ್ಪ ಜಾಸ್ತಿನೇ ರಶ್ ಇತ್ತು. ನಮ್ ದರ್ಶನ ಅರೌಂಡ್ 2 o'clock ಕಂಪ್ಲೀಟ್ ಆಯ್ತು. ಅದಾದ್ಮೇಲೆ ಊಟಕ್ಕೆ ಅಂತ ಹೋದ್ವಿ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ವಿ. ಬಟ್ ಅಲ್ಲೂ ತುಂಬಾ ರಶ್ ಇದ್ದಿದ್ರಿಂದ ಓಕೆ ಫೈನ್ ಅಂತ ಹೇಳಿ ದೇವಸ್ಥಾನ ಸೈಟ್ ಸೀಯಿಂಗ್ ಬೇರೆ ದೇವಸ್ಥಾನಗಳನ್ನ ನೋಡಕ್ ಹೋದ್ವಿ. ನಾವು ಅರೌಂಡ್ 2:30 ಈ ಆಟೋ ಹತ್ತಿದ್ದು. ಅವ್ರು ಹೇಳಿದ್ರು ವಿತಿನ್ 2 hours ಅಲ್ಲಿ ನಾವು ಕರ್ಕೊಂಡು ಬರ್ತೀವಿ ಅಂತ. ಬಟ್ 3 hours ಅಂತ ಮೆಂಟಲಿ ನಾವು ಫಿಕ್ಸ್ ಆಗಿದ್ವಿ. ಬಟ್ ಅವರು ನಮ್ಮನ್ನ ಮಂತ್ರಾಲಯಕ್ಕೆ ವಾಪಸ್ ಕರ್ಕೊಂಡು ಬಂದಿದ್ದು 6:15. ಜಸ್ಟ್ ಇಮ್ಯಾಜಿನ್, ನಮ್ ಟ್ರೈನು 6:55 ಇದೆ. ನೆಕ್ಸ್ಟ್ ನಾವು ರೈಲ್ವೆ ಸ್ಟೇಷನ್ಗೆ ಕರೆಕ್ಟ್ ಟೈಮ್ಗೆ ಹೋಗ್ತೀವಾ ಇಲ್ವಾ ಅಂತ ಹೇಳ್ತೀನಿ, ನೀವು ನೋಡ್ತಾ ಇರಿ. ನಾವು ಫಸ್ಟ್ ಬಂದಿದ್ದ ದೇವಸ್ಥಾನ ಅಭಯ ಆಂಜನೇಯ. ಇಲ್ಲಿ ಇವ್ರ ಅಪ್ಪ ಅಮ್ಮಂಗೆ ಆ ಹುಡ್ಗ ಎಷ್ಟು ಚೆನ್ನಾಗಿ ಫೋಟೋ ತೆಕ್ಕೊಡ್ತಿದ್ದ ಅಂತಂದ್ರೆ ಹೌ ಕ್ಯೂಟ್ ಅಂತ ಅನ್ನಿಸ್ತಾ ಇತ್ತು ನಮ್ಗೆ. ನಾವು ನೆಕ್ಸ್ಟ್ ಪಂಚಮುಖಿ ಆಂಜನೇಯ ದೇವಸ್ಥಾನ ಮತ್ತೆ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿದ್ವಿ. ಅವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಅದು ಶೇರ್ ಆಟೋ ಆಗಿದ್ರಿಂದ ಒಂದೊಂದು ದೇವಸ್ಥಾನದಲ್ಲೂ ನಮ್ ಜೊತೆ ಬಂದಿದ್ದವರು ಸ್ವಲ್ಪ ಲೇಟ್ ಮಾಡ್ತಾ ಇದ್ರು. ಅಂಡ್ ಅವರಿಗೆ ಮತ್ತೆ ಆಟೋದವರಿಗೆ ಬೇಗ ಬನ್ನಿ, ಬೇಗ ಹೊರಡಿ, ನಮ್ ಟ್ರೈನ್ ಮಿಸ್ ಮಾಡ್ಕೋತೀವಿ ಅಂತ ಹೇಳಿ ಹೇಳಿ ನಮಗ್ ಸಾಕಾಗಿ ಹೋಗ್ಬಿಟ್ಟಿತ್ತು. ಅದಾದ ನಂತರ ಏಕಶಿಲಾ ಬೃಂದಾವನ, ಹಾಗೆ ರಾಯರು ರೆಸ್ಟ್ ಮಾಡ್ತಿದ್ದಂತ ಜಾಗ, ಅದೆಲ್ಲವನ್ನು ನೋಡ್ಕೊಂಡು ನಾವು ಮಂತ್ರಾಲಯಕ್ಕೆ ವಾಪಸ್ ಬಂದಿದ್ದು ಹೇಳ್ದಾಗೆ 6:15. ರೀಚ್ ಆಗಿದ ತಕ್ಷಣ ರಕ್ಷಿ ಆ ಕಡೆ ಪ್ರಸಾದ ತರಕ್ಕೆ ಓಡೋದ್ಲು. ನಾನು ಈ ಕಡೆ ಪ್ಯಾಕ್ ಮಾಡ್ಕೊಂಡು ವಾಪಸ್ ಲಗೇಜ್ ನ ತಗೊಂಡ್ ಬರಕ್ಕೆ ಓಡೋದೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಗೆ ಪ್ರಸಾದ ಸಿಕ್ಕಿಲ್ಲ. ಕ್ಯೂ ಸಿಕ್ಕಾಪಟ್ಟೆ ಉದ್ದ ಇದ್ದಿದ್ರಿಂದ ವಾಪಸ್ ಬಂದು ಆಟೋ ಕೇಳಿದ್ವಿ. ಆಟೋದವರಿಗೆ ನಾವು ಮಾತಾಡಿದ್ವಿ, 400 ಪೇ ಮಾಡ್ತೀವಿ, ನೀವು ನಮ್ನ ರೈಲ್ವೆ ಸ್ಟೇಷನ್ಗೆ ಬೇಗ ಕರ್ಕೊಂಡು ಹೋಗಿ ಅಂತ. ಅವ್ರು ಓಕೆ ಅಂತ ಹೇಳಿ ಕರ್ಕೊಂಡ್ ಬರ್ತಾ ಎಲ್ಲ ಜನನು ಹತ್ತಿಸ್ಕೊತಾ ಇದ್ರು. ಸೊ ನಮಗ್ ಸಿಕ್ಕಾಪಟ್ಟೆ ಸಿಟ್ಟು ಬಂದು ಅವ್ರ ಜೊತೆ ಉದ್ದಕ್ಕೂ ಫೈಟ್ ಮಾಡ್ಕೊಂಡೆ ಬಂದಿದ್ದಾಯ್ತು. ಫೈನಲಿ 6:53 ರೈಲ್ವೆ ಸ್ಟೇಷನ್ ರೀಚ್ ಆದ್ವಿ. ಟ್ರೈನ್ 10 minutes ಡಿಲೇ ಆಗಿದ್ರಿಂದ ಸದ್ಯಕ್ಕೆ ನಾವು ಅಲ್ಲೇ ಊಟ ಪಾರ್ಸಲ್ ಮಾಡಿಸ್ಕೊಂಡಿದ್ದಾಯ್ತು. ಬೆಳಗ್ಗೆಯಿಂದ ಊಟ ತಿಂದಿಲ್ದೇ ಇರೋ ಕಾರಣ ಟ್ರೈನ್ ಹತ್ತಿದ ತಕ್ಷಣ ಫಸ್ಟ್ ನಾವು ಮಾಡಿದ ಕೆಲ್ಸನೇ ಊಟ ಮಾಡಿದ್ದು. ಅದಾದ್ಮೇಲೆ ನಮ್ ಟ್ರೈನು 4 ಗಂಟೆಗೆ ರೀಚ್ ಆಗ್ಬೇಕಾಗಿರೋದು 3 ಗಂಟೆಗೆ ತಂದು SMVT ಅಲ್ಲಿ ನಿಲ್ಸಿದ್ರು. ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ಬೋದಾಗಿತ್ತು. ಬಟ್ ನಾವು ಆಲ್ರೆಡಿ ಅನ್ನೆಸೆಸರಿ ಆಗಿ ದುಡ್ಡನ್ನ ಸಿಕ್ಕಾಪಟ್ಟೆ ವೇಸ್ಟ್ ಮಾಡಿರೋ ಕಾರಣ ನಾವು ಅಲ್ಲೇ ವೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. 3:45 SMVT ಇಂದ ಮೆಜೆಸ್ಟಿಕ್ ಹೋಗೋಕೆ ಬಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ದಟ್ 3:45 ವರೆಗೂ ಆ SMVT ರೈಲ್ವೆ ಸ್ಟೇಷನ್ ಎಕ್ಸ್ಪ್ಲೋರ್ ಮಾಡಿ 3:45 ನಾವು ಬಸ್ನ ಹತ್ಕೊಂಡು ಮೆಜೆಸ್ಟಿಕ್ ಬಂದು ಬಸ್ಸಲ್ಲೇ ಮನೆ ತಲುಪಿದ್ವಿ. ಇದಾಗಿತ್ತು ನಮ್ಮ ಮಂತ್ರಾಲಯ ಕತೆ. ಈ ಕತೆ ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೋನಗೌಡ ಯೂಟ್ಯೂಬ್ ಚಾನಲ್.